ಸರ್ 33ನೇ ವರ್ಷದ ಹನುಮಾನ್ ಜಯಂತಿ ಕಾರ್ಯಕ್ರಮ ಮಾಡ್ತಾ ಇರೋದು ನಾವು. ಪ್ರತಿ ವರ್ಷ ಈ ವರ್ಷನೂ ಕೂಡ ಅದ್ದೂರಿಯಾಗಿ ಹನುಮಾನ್ ಜಯಂತಿ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಎಷ್ಟು ಜನ ಭಕ್ತಾದಿಗಳು ಸೇರಿದ್ರು? ಸರ್ ಈ ಹೋದ ವರ್ಷ ಒಂದು 12,000 13,000 ಜನ ಬರ್ತಾರೆ ಅಂತ ನಾವು ನಿರೀಕ್ಷೆ ಕಟ್ಟಿದ್ದು. ಅದಕ್ಕಿಂತ ಹೆಚ್ಚು ಪ್ರೋತ್ಸಾಹ ಕೊಟ್ಟಿದ್ದಾರೆ ಜನ. ಈ ಸತಿ ಅದೇ ರೀತಿಯೂ ಕೂಡ ಒಂದು 15,000 ಜನಕ್ಕೆ ನಾವು ಅಡುಗೆ ಮಾಡಿಸಿದ್ದೀವಿ. ಬೆಳಗ್ಗೆ 11:30 12 ಗಂಟೆಗೆ ಊಟ ಸ್ಟಾರ್ಟ್ ಆಗಿದೆ. ಇನ್ನೂ ಜನಸಂಖ್ಯೆ ಇನ್ನೂ ಕ್ರೌಡ್ ಹೆಂಗೆ ಇದೆ, ಬೆಳಗ್ಗೆ ಹೆಂಗಿದ್ರು ಅದೇ ರೀತಿಯೇ ಜನಗಳು ಕ್ರೌಡ್ ಆಗಿದ್ದಾರೆ, ಜನ ಜಾಸ್ತಿ ಇದೆ. ಸಂಜೆ 7:30 ತನಕ ಕೂಡ ಅದೇ ರೀತಿ ಜನ ಇರುತ್ತೆ. ಸಂಜೆ ಪಟಾಕಿ ಕಾರ್ಯಕ್ರಮ ಅಂತ ಮಾಡಿದ್ದೀವಿ. ಒಂದು ಮದ್ದು ಬಿರುಸು ಬಾಣ ಬಿಡ್ತೇನೆ ತುಮಕೂರಿನ ಹೆಸರಾಂತ ಒಂದು ಕಾರ್ಯಕ್ರಮ ಐತೆ. ಆ ಕಾರ್ಯಕ್ರಮ ಸಂಜೆ 7:30ಗೆ ಸ್ಟಾರ್ಟ್ ಆಗುತ್ತೆ. ಅದು 1-1:30 ಇರುತ್ತೆ. ಆಮೇಲೆ ಸ್ವಾಮಿಗೆ ಪೂಜೆ ಕಾರ್ಯಕ್ರಮ, ಪ್ರಸಾದ ವಿನಿಯೋಗ ಇರುತ್ತೆ. ಭಕ್ತಾದಿಗಳು ಕೇಳ್ಕೊಳ್ಳೋದಂದರೆ ಭಗವಂತನ ಕೃಪೆಗೆ ಪಾತ್ರರಾಗಿ ನಮಗೂ ಒಳ್ಳೇದಾಗಿದೆ, ನಿಮಗೂ ಒಳ್ಳೇದಾಗುತ್ತೆ ಅಂತ ಎಲ್ಲರೂ ಪ್ರಾರ್ಥಿಸ್ತೇನೆ. ಎಂ ನಾಗೇಶ್ ಅಂತ. ಹನುಮಾನ್ ಜಯಂತಿ ಅನ್ನೋದಕ್ಕೆ ನಾವು ಕಾರಣ ಹೇಳಬೇಕು ಅಂತಂದರೆ, ಇವತ್ತಿನ ದಿವಸ ಒಂದು ಕೋತಿ ಅನ್ನೋದಕ್ಕೆ ನಮ್ಮ ಹಿಂದೂ ಸಂಸ್ಥೆಯಲ್ಲಿ ಕೋತಿ ಕಲ್ಲೊಡೆಯೋ ಅಂತ ಹೇಳ್ತೀವಿ. ಆ ಕೋತಿ ಇವತ್ತಿನ ದಿವಸ ವೈರ್ ಮೇಲೆ ಬಿದ್ದು ಸತ್ತಿರೋ ಕೋತಿನ ತೊಗೊಂಡ್ಬಂದು ದಫನ್ ಮಾಡಿ, ಆ ದಫನ್ ಮಾಡಿದ ದಿವಸದಿಂದ ಇವತ್ತು ಕಾರಣಾಂತರ ಆಗಿ ಇಷ್ಟು ಜನ ಸೇರಬೇಕಾದ್ರೆ ಆ ಸ್ವಾಮಿನೇ ಆ ಕೋತಿನೇ ಕಾರಣ. ಆಂಜನೇಯನೇ ಆ ರೂಪಲ್ಲಿ ಬಂದು ಆ ಜಾಗದಲ್ಲಿ ಕೂತ್ಕೊಂಡು ಈ ಬಂದಂಥ ಜನಗಳಿಗೆಲ್ಲನೂ ಆಶೀರ್ವಾದ ಮಾಡಿ ಕಷ್ಟವನ್ನು ನಿಚ್ಚರಣೆ ಮಾಡಿಕೊಟ್ಟು ಎಲ್ಲ ಮಾಡಿ ವ್ಯವಸ್ಥೆ ಮಾಡಿರುವಾಗ ಇಲ್ಲಿ ಬರ್ತಾ 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 5,000 ಆಯಿತು, 15,000ಕ್ಕೆ ಬಂತು. ಬಂದ ಬರ್ತಾ ಬರ್ತಾ 20,000 ಜನಕ್ಕೂ ಆಗ್ಬೋದು. ಪ್ರಸಾದ ವಿನೋದ ಚೆನ್ನಾಗಿ ನಡೀತಾ ಇದೆ. ಭಕ್ತಾದಿಗಳೆಲ್ಲ ಪ್ರತಿಯೊಬ್ಬರು ಕೂಡ ಪ್ರಸಾದ ವಿನೋದಕ್ಕೆ ಸಾಕಷ್ಟು ಜನ ಬರ್ತಾರೆ. ಗ್ರಾಮಸ್ಥರು ಬರ್ತಾರೆ, ಏರಿಯಾ ಬರ್ತಾರೆ, ಎಲ್ಲ ಹೋದವರೆಲ್ಲ ಪ್ರಸಾದ ತೊಗೊಳ್ಬೇಕಪ್ಪ ಸ್ವಾಮಿದು ಅಂತ ಹೇಳಿ ಎಲ್ಲ ಸಹಕರಿಸಿ ಪ್ರಸಾದ ತೊಗೊಳ್ತಾ ಇದ್ದಾರೆ. ಸಹಕರಿಸಿ ಇವತ್ತಿನ ದಿವಸ ನಮಗೆ ನಾಗೇಶ್ವರು ಕೂಡ ನಮಗೆ ಆ ದೇವ್ರಿಗಾಗಿ ದೇವ್ರಿಗಾಗಿ ಸಾಕಷ್ಟು ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಕುಟುಂಬ ಭಾಳ ಚೆನ್ನಾಗಿರಲಿ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ.